ಹಲೋ ಎವ್ರಿವನ್, ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತಾಯಿ ಮಗಳ ಚಾನಲ್ ಸಿ ಕುಕ್ ಕ್ರಾಫ್ಟ್ ಆ್ಯಂಡ್ ಕ್ರಿಯೇಟ್. ಇದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಈಗ ತಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಹೋಳಿಗೆಯನ್ನು ಮಾಡಲು ಕರೀತಿದ್ದೀವಿ. ಇವತ್ತು ಆ್ಯಕ್ಚುಲಿ ಹೋಳಿಗೆ ನಮ್ಮಮ್ಮ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡ್ತಾರೆ. ಖಡಕ್ ಹೋಳಿಗೆ ನಮ್ಮ ಕಡೆ ಫೇಮಸ್ಸು. ಹಾಗಾಗಿ ಈ ಹೋಳಿಗೆ ನಾರ್ಮಲ್ ಬಿಸಿ ಹೋಳಿಗೆಯಿಂದ ಭಾಳ ಡಿಫ್ರೆಂಟ್. ಇದು ಒಂದು ರೀತಿ ಸ್ಟೋರೇಬಲ್ ಹೋಳಿಗೆ, ಭಾಳ ದಿನ ತನಕ ಸ್ಟೋರ್ ಮಾಡಿ ತಿನ್ಬೋದು. ನೋಡೋಣ ಬನ್ನಿ. ಈ ಬೆಲ್ಲ ಆದರೆ ಕುದಿಸಿ ಹಾಕ್ಬೋದು, ಸೋಸಿ ಕುದಿಸಿ ಹಾಕ್ಬೋದು. ಯಾಕಮ್ಮ ಈ ಬೆಲ್ಲ ಈ ತರ ಯಾಕೆ ಮಾಡಬಾರ್ದು? ಇದರಲ್ಲಿ ಕಡ್ಡಿ ಕಸರು ಹರಳು ಜಾಸ್ತಿ ಇರ್ತಾವೆ. ಈ ಬೆಲ್ಲ ಆದರೆ ಕಡ್ಡಿ ಕಸರು ಯಾವುದೇ ಇರೋದಿಲ್ಲ. ಅದಕ್ಕೆ ನಾವು ಈ ಬೆಲ್ಲನೇ ಡೈರೆಕ್ಟಾಗಿ ಕುಟ್ಟಿ ಹಾಕ್ತೀವಿ. ಓಕೆ, ಇದಾದರೆ ಕ್ಲೀನ್ ಇರುತ್ತಂತ, ಏನು ಕಸರು ಕಡ್ಡಿ ಇರಲ್ಲ. ಇದರಲ್ಲಿ ಹಾಕೋಣ. ಅರ್ಧ ಕೆ ಜಿ ಶೇಂಗಾಕ್ಕೆ ಅರ್ಧ ಕೆ ಜಿ ಬೆಲ್ಲ ಮಿಕ್ಸ್ ಮಾಡಿ ಕರೆಕ್ಟ್ ಹಾಕ್ತೀವಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸಿ ಹಾಕ್ಬಿಡೋಣ ಒಂದು ಜುರಿ. ಒಂದ್ಸಾರಿ ಮಿಕ್ಸಿಗೆ ಒಂದು ತಿರುಗಿಸಿ. ಇದು ಅಳಳು ಉಳಿದ್ರೆ ಉಳ್ಗಿ ಚೆನ್ನಾಗಿ ಬರಲ್ಲಮ್ಮ, ಸಾಫ್ಟ್. ಅದಕ್ಕೆ ಮಿಕ್ಸಿಗೆ ಹಾಕ್ತೀನಲ್ಲ ಈಗ. ಮಿಕ್ಸಿಗೆ ಹಾಕ್ಬಿಡಿ. ಅದು ನೀನೇನು ಹಾಕು, ನಾನು ಹಾಕ್ತೀನಿ. ಈಗ ಮಿಕ್ಸರ್ಗೆ ಹಾಕ್ಬಿಡಲ್ಲಮ್ಮ. ಮಿಕ್ಸಿಗೆ ಹಾಕ್ಬಿಡೋದು. ಬೆಲ್ಲನ ಮತ್ತು ಶೇಂಗಾ ಪುಡಿ ಮೊದಲು ಹಾಕಿ ಎರಡು ಸೇರಿ ಮಿಕ್ಸಿಗೆ ಹಾಕ್ಬಿಡೋದು. ಭಾಳ ಆಗ್ತದ, ಅರ್ಧ ಅರ್ಧ ಭಾಗ ಮಾಡಿ 2 ಸರಿ ಹಾಕೋದು. ನೋಡಿ, ಎಲ್ಲ ಬೆಲ್ಲ ಎಲ್ಲ ಕಣ್ಣಿ ಏನು ಉಳಿದಿಲ್ಲ, ಎಲ್ಲ ಮೆತ್ತಗೆ ಮಿಕ್ಸ್ ಆಯ್ತು. ಈಗ ಸ್ಮೂತ್ ಆಗದಮ್ಮ. ಸ್ಮೂತ್ ಆಯ್ತು. ಹಾಲು ಮಿಕ್ಸ್ ಮಾಡೋಕ್ಕಲ್ಲ ಇದ್ರಾಗ. ಹಾಲು ಮಿಕ್ಸ್ ಮಾಡ್ಬೇಕಮ್ಮ. ಇದು ಆಗಲೇ ಮಿಕ್ಸಿಗೆ ಹಾಕಿಟ್ಟಿದ್ದು ಬೆಲ್ಲ ಶೇಂಗಾ ಪುಡಿ ಮಿಕ್ಸ್ ಮಾಡಿಟ್ಟಿವಿ. ಸ್ವಲ್ಪ ಹೋಳಿಗೆ ಮಾಡೋಕೆ ನಂಗೆ ಗಟ್ಟಿ ಅನ್ನಿಸ್ತು ಅಂದರೆ ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. 1-2 ಸ್ಪೂನ್. 2 ಚಮಚ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು. ನನಗೆ 2 ಸ್ಪೂನ್ ಸಾಕಿ ಮಾಡೋಕ್ಕೆ. ಇದು ಮಿದು ಆಗ್ತದೆ ಇಷ್ಟು. ಭಾಳ ಸ್ಮೂತ್ ಆಯ್ತು. ಭಾಳ ಸ್ಮೂತ್ ಆಗ್ತದೆ. ಹೂರಣ ರೆಡಿ ಆದಂಗೆ ಇದರಲ್ಲಿಂದ ಮಾಡ್ಕೋಬೋದು. ಹಿಟ್ಟು 1 ಕಪ್ಪು. ಜಲ್ಡಿ ಹಿಡಿಬೇಕು. ಹಿಡಿದ ಮೇಲೆ ಮೈದಾ ಹಿಟ್ಟು 2 ಕಪ್ ಹಾಕಬೇಕು. ಇದು 1 ಕಪ್. ಇದು 1 ಕಪ್. ಜೋರಾಗಿ 2 ಕಪ್. 2 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು. ಒಂದು ಅರ್ಧ ಕಪ್ಪು ಚಿರೋಟಿ ರವೆ. ಅರ್ಧ ಕಪ್ ಚಿರೋಟಿ ರವೆ. ಒಂದು ಸ್ವಲ್ಪ ಉಪ್ಪು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹದ ಬರೋವರೆಗೂ ನಾದಬೇಕು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹದ ಬರೋವರೆಗೂ ನಾದಬೇಕು. ಈಗ ಸ್ವಲ್ಪ ಹದ ಬರಂಗೆ ಚೆನ್ನಾಗಿ ನಾದ್ಕೋಬೇಕು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ನೀರೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹಾಗೆ ನಾದ್ತಾ ಇರಿ. ಒಂದು 5 ನಿಮಿಷ ಚೆನ್ನಾಗಿ ನಾದಿಟ್ಟರೆ ಹೋಳಿಗೆ ಚೆನ್ನಾಗಿ ಬರ್ತವೆ. ನಾದಿ ಎಷ್ಟೊತ್ತು ಇಡಬೇಕು? ನಾದಿದ್ಮೇಲೆ ಸ್ವಲ್ಪ ರೆಸ್ಟಿಗೆ ಇಡಬೇಕಲ್ಲ. ಒಂದು 20 ನಿಮಿಷ ಇಡ್ಬೋದು, ಅರ್ಧ ಗಂಟೆ ಇಡ್ಬೋದು. ನಂತರ ಹೋಳಿಗೆ ಮಾಡೋಕ್ಕೆ ಶುರು ಮಾಡಬೇಕು. ಇಷ್ಟು ನಾದ್ಕೊಂಡು ರೆಸ್ಟಿಗೆ ಇಟ್ಬಿಡೋಣ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ 10 ಮಿನಿಟ್ಸ್.
ಒಂದು ನಿಂಬೆಹಣ್ಣು ಗಾತ್ರದ ಸೈಜು, ಇದಕ್ಕಿಂತ ಸ್ವಲ್ಪ ಕಡಿಮೆ ಈ ಸೈಜ್ನಾಗ ಇಟ್ಟು ಒಂದು ನಿಂಬೆಹಣ್ಣು ಸೈಜೇ ತೊಗೋಬೇಕಮ್ಮ ಹಿಟ್ಟು, ಹ್ಞೂ ಅಂದ್ರೆ ಒಳಗೆ ಮೀಡಿಯಮ್ ಸೈಜ್ ಬರ್ತವೆ. ಹ್ಞೂ ಮೀಡಿಯಮ್ ಸೈಜ್ ಬರ್ತವೆ. ಇಲ್ಲ ಸ್ವಲ್ಪ ತೊಗೊಂಡ್ರೆ ಹರಿತಾವ, ಜಾಸ್ತಿ ತೊಗೊಂಡ್ರೆ ಬಾರ್ಡ್ರಿಗೆ ಹಸಿ ಹಿಟ್ಟು ಭಾಳ ಉಳಿತೈತೆ. ತೋರಿಸಿ ಅದನ್ನು ಪೂರ್ತಿ ಮಾಡತನ ಬಿಡ್ಬೇಕು. ಈ ಕಡೆ ಇಡಿ. ಒಳಗಿಡೋದು. ರೊಟ್ಟಿ ಅನ್ಕೊಂಡೆ ಬೆಳಕತ್ತಿ. ನಮ್ಮ ಕಡೆ ಹೋಳಿಗೆ ಕಡಕ್ ಚೆನ್ನಾಗಿ ಇದು ಮಾಡೋದು, ಕರಮ್ ಕುರುಮ್ ತಿನ್ನಕ್ಕೆ ಬರೋದು. ಮೆತ್ತನ ಹೋಳಿಗೆ ಬಿಸಿ ಅಷ್ಟೇ ಚಂದ. ಈ ಕಡಕ್ ಹೋಳಿಗೆ ಆದರೆ ಒಂದು ವಾರ ತನೂ ತಿನ್ಬೋದು. ವಾರ 15 ದಿನ ಸ್ಟೋರೇಬಲ್ ಇವು ಈ ಥರದ ಹೋಳಿಗೆಗಳು. ಏನಾಗಿಲ್ಲ ನೋಡು, ಹೌದಲ್ಲ? ಹೋಳಿಗೆ ಇದಕ್ಕೆ ಹಾಕೋದಾಗಲ್ಲ, ಸುಮ್ಮನೆ ನಾನು ಅಲ್ಲಿ ಹಸಿ ತೆಲಗಿಟ್ಟು ಸ್ವಲ್ಪ ಚೆನ್ನಾಗಿ ಬಂದದಲ್ಲ ಈ ಸಲ. ಅದಕ್ಕೆ ಈ ಹೋಳಿಗೆ ಹಾಕೋಣ. ಏನಂತ ಈ ಕಪ್ಪು ಅಂತ ಪರ್ಫೆಕ್ಟ್ ಸೌಂಡ್ ಅಷ್ಟೊಂದು ಸೈಜ್ ಎಣ್ಣೆ ಇದು ಹೋಳಿಗೆನ ಸುಡಬೇಕು. ಜೋರು ಇಡಬಾರ್ದು, ಒತ್ತಿ ಹೋಗ್ತವೆ. ಸಣ್ಣ ಇಟ್ಟರೆ ಸುಡಂಗಿಲ್ಲ. ಮೀಡಿಯಮ್ ಉರಿಯಲ್ಲಿ ಈ ಹೋಳಿಗೆನ ಸುಡಬೇಕು, ಬೇಯಿಸ್ಬೇಕು. ಸುಡಬೇಕು. ಸ್ವೈಕ್ ಅಂತ ಇದು ಮಂಡಳ